ಈಗ ನಮ್ಮ ಬಿಗ್ ಬಾಸ್ ಖ್ಯಾತಿಯ ಜಾನ್ವಿ ಮೇಡಮ್ ಅವರು ಹಾಗೂ ಜೆಡಿಎಸ್ ಮುಖಂಡರಾಗಿರುವಂತಹ ಮಹಿಳಾ ಮೋರ್ಚಾದ ಮುಖಂಡರಾಗಿರುವಂತಹ ಜಾನ್ವಿ ಮೇಡಮ್ ಅವರು ಬಿಡದಿಯಲ್ಲಿ ಸತತವಾಗಿ ರೈತರ ಪರವಾಗಿ ಮಾತಾಡ್ತಾ ರೈತರಿಗೋಸ್ಕರ ನಿಂತಿರುವಂತಹ ಒಂದು ದೊಡ್ಡ ಮಹಿಳೆಯಾಗಿ ಕಂಡು ಬರ್ತಾ ಇದ್ದಾರೆ. ನಮ್ಮೊಂದಿಗೆ ಇವತ್ತು ಅವರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗೋಣ. ಮೇಡಮ್ ನಮಸ್ತೆ. ಈಗಿನ ಸರ್ಕಾರ ದೀಪಾವಳಿಗೆ ಮುಂದಾಗ್ತಾ ಇದೆ, ಅದಕ್ಕೆ ರೈತರ ಜಾಗನೇ ಬೇಕಾ? ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು? ಯಾಕೆ ರೈತರ ಜಾಗ ಬೇಕು, ಅದಕ್ಕೆ ಯಾಕೆ ಇಷ್ಟು ಪಟ್ಟು ಹಿಡ್ಕೊಂಡಿದ್ದಾರೆ ಸತತವಾಗಿ ಹೆಚ್ಚು ದಿವಸಗಳಿಂದ ಕೂಡ ರಾಜ್ಯ ಸರ್ಕಾರ ಕೈ ಬಿಡ್ತಾ ಇಲ್ಲ ಅಂದ್ರೆ ಎಲ್ಲ ಹಿಂದೆ ಎಲ್ಲ ಒಂದು ಕಾಣಿಸ್ತಾ ಇದೆ. ರೈತರನ್ನ ಭೂಮಿಯನ್ನ ಫಲವತ್ತಾದ ಭೂಮಿಯನ್ನ ಕಸ್ಕೊಂಡು ಇಲ್ಲಿ ರಿಯಲ್ ಎಸ್ಟೇಟ್ ಮಾಡಕ್ ಹೊರಟಿದ್ದಾರೆ ಅಂತ ಕೆಲವು ಆಪಾದನೆ ಇದೆ. ನೀವೇನ್ ಹೇಳ್ತೀರಾ? ಆಪಾದನೆ ಅಲ್ಲ, ಅದು ಕಣ್ಮುಂದೆ ಕಾಣಿಸ್ತಾ ಇರುವಂತ ಸತ್ಯ. ಕೇವಲ ಆಪಾದನೆ ಆಗಿದ್ದಿದ್ರೆ ರೈತರ ಪರ ನಿಲ್ಬೇಕು, ನಾವು ರೈತರ ಪರ ಅಂತ ಹೇಳ್ಕೊಳ್ತಾರಲ್ಲ, ಇದೇ ರೈತರ ಪರ ಸರ್ಕಾರ. ಇದು ಕೇವಲ ಆಪಾದನೆ ಅಲ್ಲ, ಕಣ್ಣಿಗೆ ರಾಜ್ಯವಾಗಿ ಸತ್ಯ ಕಾಣಿಸ್ತಾ ಇದೆ. ಆತರ ಪಡ್ತಾ ಇದ್ದಾರೆ. ಈಗಾಗಲೇ 3 ಒಂದಷ್ಟು ಜನ ಸೈನ್ ಕೂಡ ಹಾಕಿದ್ರು, ಕೂಡ ವಿತರಣೆ ಎಷ್ಟು ಅರ್ಜೆನ್ಸಿ ಇದೆ. ನಾವು ಮುಖ್ಯಮಂತ್ರಿಗಳು ನಮ್ಮ ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡ್ಬೇಕನ್ನೋದನ್ನು ಮರೆತು ಭೂಮಿ ಕಸುತ್ಕೋಬೇಕು ಅಂತ ಹೇಳಿ ಎಷ್ಟು ಕಾತರಾಗಿದ್ದಾರೆ. ದಳ್ಳಾಳಿತನ ಅವರು ಪ್ರದರ್ಶನ ಮಾಡುವುದನ್ನ ನಾವು ನೋಡಾಗಿದೆ. ಮೇಡಮ್, ಕೊನೆಯದಾಗಿ ಸರ್ಕಾರಕ್ಕೆ ರೈತರ ಪರವಾಗಿ ನೀವು ಅವಾಗಿಂದ ಮಾತಾಡ್ಕೊಂಡ್ ಬಂದಿದ್ದೀರಾ, ನಮಗೂ ಖುಷಿ ಇದೆ. ನೀವು ಸರ್ಕಾರ ಕೊನೆಯದಾಗಿ ರೈತರ ಪರವಾಗಿ ಏನ್ ಮನವಿ ಮಾಡ್ತೀರಾ? ರೈತರ ಪರವಾಗಿ ರಾಜ್ಯ ಸರ್ಕಾರ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಕನಕಪುರದವರು ಒಂದ್ ಕನಕಪುರದಲ್ಲಿ ಒಂದು ಮಾತನ್ನು ಹೇಳಿದ್ರು, ನಿಮ್ಮ ಜಮೀನನ್ನ ನೀವು ಕೊಡಬೇಡಿ, ನಿಮ್ಮ ಬಳಿಯೇ ಇಟ್ಕೊಳ್ಳಿ ಅಂತ. ಕನಕಪುರದ ಒಂದು ನ್ಯಾಯ, ಮುಂದಿನ ನ್ಯಾಯನ ಯಾಕೆ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ? ಬಹುಶಃ ಇನ್ನು ಶಾಸಕರಾಗಿ ಉಳ್ಕೊಂಡಿದ್ದಾರೆ ಅನ್ಸುತ್ತೆ, ಅವರು ಮುಖ್ಯಮಂತ್ರಿ ಅನ್ನೋದನ್ನ ಮರ್ತಿದ್ದಾರೆ. ನೀವು ಕೇವಲ ಕನಕಪುರ ಮಾತ್ರ ಸೀಮಿತ ಅಲ್ಲ, ಇಡೀ ರಾಜ್ಯಕ್ಕೆ ನಾಯಕ ನೀವು, ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಮುಖ್ಯಮಂತ್ರಿ ಆದ ಕೆಲವೇ ದಿವಸಗಳಲ್ಲಿ ಅವರೊಂದು ಮಾತನ್ನ ಹೇಳ್ತಾರೆ, ಅಧಿಕಾರಿಗಳು ಆತ್ಮಸಾಕ್ಷಿ ಕೆಲಸ ಮಾಡಿ ಅಂತ. ಅಧಿಕಾರಿಗಳಷ್ಟೇ ಅಲ್ಲ, ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಗೂ ಕೂಡ ಅನ್ವಯ ಆಗುತ್ತೆ. ನೀವು ಆತ್ಮಸಾಕ್ಷಿಗೆ ಕೆಲಸ ಮಾಡಿ, ರೈತರ ಜಮೀನನ್ನು ಕಸಿದುಕೊಳ್ಳೋದು ಸರಿ ಅಂತ ಆದ್ರೆ ನಿಮ್ಮ ಆತ್ಮಸಾಕ್ಷಿ ಸರಿ ಅಂತ ಹೇಳಿದ್ರೆ ಮಾಡಿ. ಅದು ನಿಮ್ಮ ವ್ಯಕ್ತಿಗತ ಹೋರಾಟ ಆದ್ಮೇಲೆ ಹೋರಾಟ ಮಾಡ್ತಾ ಇದ್ರಲ್ಲ, ನೀವು ಮಾಡ್ತಾ ಇರೋದು ತಪ್ಪು ಅಂತ ಆದ್ರೆ ಇದನ್ನ ಕೈ ಬಿಡಿ. ಅವಾಗ್ಲೂ ನಿಮ್ಮ ವ್ಯಕ್ತಿತ್ವ ಏನು ಅನ್ನೋದು ಜನರಿಗೆ. ಇದಿಷ್ಟು ನಮ್ಮ ಬಿಗ್ ಬಾಸ್ ಅದೇ ರೀತಿಯಾಗಿ ರಾಜ್ಯ ಜೆಡಿಎಸ್ ಪಕ್ಷದ ರಾಜ್ಯ ಮಹಿಳೆಯರಲ್ಲಿ ಒಂದು ಉತ್ಸಾಹನ ತುಂಬ್ತ, ಮಹಿಳೆಯರಲ್ಲಿ ಒಂದು ಛಲವನ್ನ ತುಂಬ್ತ, ಪ್ರತಿ ಹೆಜ್ಜೆಯಲ್ಲೂ ನಾವಿದೀವಿ ಅಂತ ರೈತರ ಪರವಾಗಿ ನಡ್ಕೊಂಡು ಬರ್ತಾ ಇರುವಂತಹ ನಮ್ಮ ಜಾನ್ವಿ ಮೇಡಮ್.